Hello guys, welcome back to my YouTube channel. ಇವತ್ತು ಚಿಕನ್ ಗ್ರೇವಿ ಮತ್ತು ಜೋಳದ ರೊಟ್ಟಿ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ತೋರಿಸೋಣ ಅಂದ್ಬಿಟ್ಟು ನಿಮಗೆ ಬೇಗ ಒಂದು 10-20 ನಿಮಿಷದಲ್ಲಿ ಬೇಗ ಮಾಡ್ಬೋದು. ಸೊ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಫ್ರೈ ಮಾಡೋಕ್ಕೆ ತೋರಿಸ್ತೀನಿ ಒಂದು 5 ಮಿನಿಟ್ಸ್. ಅಕ್ಕಿ ಹಸಿಡ್ತದು ಬರೀ ಅಕ್ಕಿ ಹಸಿಡ್ತೇನು ಬೇಡ ಬಿಡು. ಜೋಳದ ಬೇಡ, ಜೋಳದ ಕೂಡ ಚಿಕ್ಕದು ಬಾಣಲೆ ಕಪ್ಪದ ಅದಕ್ಲಾ ಅಕ್ಕಿ ಹಸಿಟ್ಟಿತ್ತು. ನಾನು ಸಪ್ರೇಟ್ ಮಾಡ್ಕೊಂಡೆ ಅಕ್ಕಿ ಹಸಿಟ್ಟನ್ನ ಫೇಸ್ಗೆ ಹಾಕೊಳ್ಳೋಣ ಅಂತ. ಜೋಳದ ರೊಟ್ಟಿ ಮಾಡ್ತಾಯಿದ್ದೀವಿ ನೋಡಿ ಗೈಸ್ ನಾವು. ಕಮ್ಮಿ ಕೊಡ್ಬೇಕೈತಿ. ಇವಾಗ ಚಿಕನ್ ತೊಗೊಂಬಂದವ್ರೆ 1/2 kg. ಕೊತ್ತಂಬರಿ ಪುದೀನ ತಂದವ್ರೆ. ಇವಾಗ ರೆಡಿ ಮಾಡ್ಬೇಕು, ಪಟ್ ಅಂತ ರೆಡಿ ಮಾಡ್ತೀನಿ. ಇವಾಗ ಇದೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಕೊತ್ತಂಬರಿ ಪುದೀನ ಮಾತ್ರ ಬಿಡಿಸ್ಬೇಕು. ಸ್ವಲ್ಪ ಬಿಡಿಸ್ಕೊಂಡು ಇಟ್ಕೋತೀನಿ. ಬೇಗ ಮಾಡಬೇಕು, ಯಾಕಂದರೆ ಹೊಟ್ಟೆ ಹಸಿವಾಗ್ತಿದೆ. ಅದಕ್ಕೆ ನೈಟ್ ಯಾಕೋ ತಿನ್ಬೇಕನ್ಸಿತ್ತು, ತರಿಸಿದ್ದು. ಇವಾಗ ಬಿಡಿಸ್ಕೊಂಡ್ಬಿಟ್ಟು ಬೇಗ ಪಟ ಅಂತ ಮಾಡಿಬಿಡೋಣ. ನಮ್ಮಮ್ಮ ಜೋಳದ್ದು ಕಲಿಸ್ಕೊಂಡೆಲ್ಲ ಹೊಸಿತಿದ್ದಾರೆ. ನಾನು ಇವಾಗ ಇಷ್ಟು ಸಾಕು. ಕಾಣಿಸ್ತಾನೆ ಇಲ್ಲ ಅಷ್ಟು ಅನಿಸುತ್ತೆ. ನಿಮಿಷ ಇಲ್ಲೇ ಇಟ್ಬಿಡ್ತೀನಿ. ಕಾಣಿಸ್ತಿದ್ಯಾ ನೋಡಿ, ಇಷ್ಟು ತೊಗೊಂಡಿದ್ದೀನಿ. ಪುದೀನ ಸ್ವಲ್ಪ ತೊಗೊಳ್ಬೇಕು. ಎಷ್ಟೊಂದು ದಿನ ಆಗಿತ್ತು ವ್ಲಾಗ್ ಮಾಡಿ. ಸೊ ಅದಕ್ಕೆ ಇವತ್ತು ಮಾಡೋಣ ಅಂದ್ಬಿಟ್ಟು ಇಷ್ಟು ಕುಕ್ ಮಾಡಿ ಎಷ್ಟೊಂದು ದಿನ ಆಗಿತ್ತು. ಅದಕ್ಕೆ ಇವತ್ತು ಚಿಕನ್ ರೆಸಿಪಿ ಮಾಡ್ತಾಯಿದ್ದೀನಿ. ಎಕ್ಸಾಮ್ ಎಲ್ಲ ಸ್ಟಾರ್ಟ್ ಆಗಿದೆ ನಮಗೆ, ಅದಕ್ಕೆ ಏನೂ ಮಾಡೋಕ್ಕಾಗಿಲ್ಲ. ಮನೆ ಹುಡುಕ್ತಾಯಿದ್ದೀವಿ, ಇನ್ನೂ ಮನೆ ಸಿಕ್ಕಿಲ್ಲ. ತಲೆ ಕೆಟ್ಟೋಗೈತೆ. ಇನ್ನು ಒಂದು ಎಷ್ಟು ಡೇಟು, ಒಂದು 5 ದಿವಸ ಟೈಮ್ ಆಯ್ತು ಅಷ್ಟೆ. ಪುದೀನ ಚಿಕನ್ ಎಷ್ಟೈತೆ ಸಾಕು. ಇಷ್ಟು ತೊಗೊಂಡಿದ್ದೆ 1/2 kg ಚಿಕನ್ಗೆ. ನಿನ್ನೆ ಒಂದು ಎಕ್ಸಾಮ್ ಆಯಿತು, ಹಿಸ್ಟ್ರಿ ಮುಗಿಸ್ಕೊಂಡು ಈ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಇವಾಗ ಚಿಕನ್ ವಾಶ್ ಮಾಡ್ಕೊಂಬರ್ತೀನಿ. ಅದೇ 3 ಹಸಿರು ಅಷ್ಟೇ, ಜಾಸ್ತಿ ಹಾಕಿದ್ರೆ ತಿನ್ನೋಲ್ಲ. ಅದಕ್ಕೆ ಸೊ ಈಗ ಚಿಕನ್ ತೊಳಿಬೇಕು, ಕುಕ್ಕರ್ ತೊಳ್ತೀನಿ. ಇವಾಗ ಬಾಣಲೆ ತೊಳ್ಕೊತೀನಿ.
ಚಿಕನ್ ಹಾಕ್ಕೊಳ್ಬೇಕು. ಈ ನೀರಲ್ಲಿ ವಾಶ್ ಮಾಡಿ ಮತ್ತೆ ಬೇರೆ ನೀರಲ್ಲಿ ವಾಶ್ ಮಾಡ್ತೀವಿ, ಯಾಕಂದರೆ ಇದು ಸಂಪು ಇರಲ್ಲ, ಅದಕ್ಕೆ ಇದರಲ್ಲಿ ಒಂದೇ ಸಾಕು. ಇವಾಗ ಬೇರೆ ನೀರು ಹಾಕ್ಕೋಬೇಕು. ಇಷ್ಟ ಆಗಿದೆ, ಇವಾಗ ಸೈಡಲ್ಲಿ ಇಟ್ಬಿಡ್ತೀನಿ. ತೊಳೆದ್ಬಿಟ್ಟು ಆಮೇಲೆ ಹಾಕೋದು. ಇವಾಗ ಚಿಕನ್ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ನೋಡಿ. ಇಷ್ಟು ಬೇಕು. ಮತ್ತು ಸ್ವಲ್ಪ ಆಯಿಲ್ ಹಾಕ್ತೀನಿ. ಎಲ್ಲಿ ಓಪನ್ ಆಯ್ತು, ಸ್ವಲ್ಪ ಹಾಕ್ತೀನಿ. ಇಷ್ಟು ಆಯಿಲ್ ಜಾಸ್ತಿ ತಿನ್ನಬಾರ್ದು, ಅದಕ್ಕೆ. ಇವಾಗ ಎಣ್ಣೆ ಕಾಯ್ದಿದೆ, ಇಷ್ಟು ಐಟಮ್ಸ್ ಹಾಕೋಣ. ಮತ್ತು ನಾನು ಇದನ್ನು ತೋರಿಸಿರಲಿಲ್ಲ, ಚಕ್ಕೆ, ಲವಂಗ ಮತ್ತು ಪೆಪ್ಪರ್ ಇಷ್ಟು ಹಾಕ್ಕೊಂಡೆ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಫ್ರೈ ಆಗಬೇಕು. ಇವಾಗ ಇಷ್ಟ ಆಗಿದೆ ಫ್ರೈ, ಹಾಕೋತೀನಿ. ಎಣ್ಣೆಯಲ್ಲಿ ಯಾಕೆ ಫ್ರೈ ಮಾಡ್ಕೋಬೇಕು ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಅರ್ಧ ಕೆ ಜಿ ಚಿಕನ್ಗೆ ಸ್ವಲ್ಪನೇ ಮಸಾಲೆ ಹಾಕಬೇಕು, ಇಲ್ಲಾಂದರೆ ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಒಂದು ಇದಿಟ್ಟಿದ್ದೀನಿ, ಏನದು ಇದು ಬೇಯಿಸೋಕ್ಕೆ. ಏನು ಹೇಳ್ತಾರೆ ಅದನ್ನು, ಜೋಳದ ಫಸ್ಟ್ ಟೈಮ್ ಮಾಡ್ತಾರದು. ಫುಲ್ ಬಟ್ಟೆ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ಹಾಕಿದೆ. ನೋಡಿ ಗೈಸ್, ಈ ಥರ ಬಟ್ಟೆಯಲ್ಲಿ ಹಿಂಗೆ ಮಾಡಬೇಕು. ಫಸ್ಟ್ ಟೈಮ್ ಮಾಡಿದ, ನನಗೂ ಗೊತ್ತಿಲ್ಲ ಸರಿಯಾಗಿ. ಚೆನ್ನಾಗಿ ಬಂದರೆ ಸಾಕು. ನಾವು ಆಯಿಲ್ ಹಾಕೋದು ಬೇಡ ಅಂತ, ಸ್ವಲ್ಪ ಆಯಿಲ್ನ ಕಡಿಮೆ ಮಾಡೋಣ ಅಂತ. ಇದನ್ನು ರುಬ್ಕೋಬೇಕು. ಇವಾಗ ಚಿಕನ್ ಹಾಕ್ತಿದ್ದೀವಿ. ಆಯಿಲ್ ಹಾಕ್ತಾಯಿಲ್ಲ, ಯಾಕಂದರೆ ಅದರಲ್ಲಿ ಫಸ್ಟೇ ಇದು ಮಾಡ್ಕೊಂಡಿದ್ದಲ್ಲ, ಅದಕ್ಕೆ ಆಯಿಲ್ ಹಾಕ್ತೇವೆ. ಇದು ಬೆಂದೈತೆ, ಇವಾಗ ರುಬ್ಕೊಂಡಿದ್ದೀನಿ ನೋಡಿ. ಮಸಾಲೆ ಇದಕ್ಕೆ ಹಾಕಬೇಕು. ಆಯಿಲ್ ಹಾಕಿಲ್ಲ ನೋಡಿ, ಇದರಲ್ಲೇ ಎಷ್ಟೊಂದು ಎಣ್ಣೆ ಬಿಟ್ಟೈತೆ. ಈಗ ಎಣ್ಣೆ ಎಲ್ಲ ಬಿಟ್ಕೊಂಡೈತೆ. ಈ ಮಸಾಲೆ ಹಾಕ್ತೀನಿ. ಖಾರದ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಮೊಸರು, ಯಾಕಂದರೆ ಟೊಮೊಟೊ ಹಾಕಿಲ್ಲ ಅದಕ್ಕೆ. ಬೇಯಿಸ್ತವ್ರೆ, ಅಷ್ಟಿತ್ತು ಬೇಯಿಸ್ತಾರೆ. ಜೋಳದ ರೊಟ್ಟಿ ನೋಡೋಕೆ ಹೋದ್ರು ನಾನು ಹಾಕ್ತಾಯಿದ್ದೀನಿ. ಇವಾಗ ಏನು ಮಾಡಿಬಿಟ್ಟಿದ್ದೀನಿ ಅಂದರೆ ಜಾಸ್ತಿ ನೀರು ಹಾಕಿದ್ದೀನಿ, ಅದಕ್ಕೇ ಇದೊಳ್ಳಿಲ್ಲ. ಸ್ವಲ್ಪ ನೀರು ಹಾಕೋಬೇಕಂತೆ. ಜೋಳ ರೊಟ್ಟಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನೋಡಿ. ಚಿಕನಿಗೆ ನೀರು ಹಾಕ್ಬಿಟ್ಟಿದ್ದೀನಿ, ಮೊಸರು ಹಾಕ್ತಾ ತೋರಿಸ್ಲಿಲ್ಲ, ಮತ್ತೆ ಹೋದೆ. ಇಲ್ಲಿ ನಮ್ಮಮ್ಮ ಇದು ನೋಡು ಅಂದರು, ಇಲ್ಲಿ ಹಾಕ್ಬಿಟ್ಟೆ ಮರ್ತೋದೆ. ಉಪ್ಪು ಹಾಕಿದ್ದೀನಿ, ಉಪ್ಪು ತೋರಿಸ್ಲಿಲ್ಲ. ಗೈಸ್, ನಾನು ಸ್ವಲ್ಪ ಗ್ರೇವಿ ಥರ ಬೇಕಂದ್ಬಿಟ್ಟು ಇಷ್ಟಕ್ಕೆ ಆಫ್ ಮಾಡ್ತೀನಿ. ಟೇಸ್ಟ್ ನೋಡೋಣ. ಫಸ್ಟ್ ಫೋನ್ ಎಲ್ಲಿಡೋಣ. ಇವಾಗ ಟೇಸ್ಟ್ ನೋಡೋಣ. ನಮ್ಮಮ್ಮ ಸೀಸಿದ್ರೆ ಬೈತಾರೆ. ಚೆನ್ನಾಗೈತೆ. ಟೇಸ್ಟ್ ನೋಡ್ತೀನಿ ಇದು.
ಕಮ್ಮಿನೇ ಇದೆ. ಬಿಸಿ ಲಾಸ್ಟಲ್ಲಿ ಲೆಮನ್ ಹಾಕ್ಕೊಳ್ಳೋದು. ಇವಾಗ ಎಲ್ಲ ರೆಡಿಯಾಗಿದೆ. ನಾವು ಮುಂದೆ ಊಟ ಆಯಿತು. ನಾನು ಇವಾಗ ಊಟ ಮಾಡಬೇಕು. ಎಲ್ಲ ಹಾಕ್ಕೋತೀನಿ ಇಷ್ಟು. ಇವಾಗ ಚಿಕನ್ ರೊಟ್ಟಿ. ಗೈಸ್ ಇವಾಗ ತಿನ್ನೋದಷ್ಟೇ ಕೆಲಸ. ಟೇಸ್ಟ್ ಮಾಡ್ತೀನಿ ಹೆಂಗಿದೆ ಏನು ಅಂತ. ಅವಾಗಲೇ ಒಂದ್ಸಲ ಮಾಡಿದ್ದೆ, ಚೆನ್ನಾಗಿತ್ತು, ಸೂಪರ್ ಇದೆ. ಅಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್. ಹೊಟ್ಟೆ ಸಿಗ್ತೈತೆ ಅದಕ್ಕೆ.